ಹೆಣ್ಮಕ್ಳ ಅಕೌಂಟ್ನಲ್ಲಿ ದುಡ್ಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಹಾಗೆಯೇ ಅಡುಗೆ ಮನೆಯ ಕೌಂಟರ್ನಲ್ಲಿ ರುಚಿಯಾದ ಚಟ್ನಿ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿಗಳು ಇದ್ದರೆ ಅಷ್ಟೇ ಖುಷಿಯಾಗುತ್ತೆ. ಹೆಣ್ಮಕ್ಳು ಇದನ್ನು ಒಪ್ಕೊತೀರಾ ಅಲ್ವಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆಣ್ಮಕ್ಳಿಗೂ ಕೂದಲು ಸೊಂಪಾಗಿ ಬೆಳಿಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ರೀತಿ ಸದೃಢವಾಗಿ ಸೊಂಪಾಗಿ ಕೂದಲು ಬೆಳಿಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನು ಹೆಚ್ಚಾಗಿ ಸೇವಿಸಬೇಕು. ಹಾಗಾಗಿಯೇ ನಾನು ಇವತ್ತು ಕರಿಬೇವು ಹೆಚ್ಚಾಗಿ ಇರುವಂತಹ ಕರಿಬೇವಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಈ ಚಟ್ನಿ ಪುಡಿಗೆ ಬೇಕಾಗಿರುವ ಸಾಮಗ್ರಿಗಳು: ಕರಿಬೇವು, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಕೊಬ್ಬರಿ, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ, ಈಗ ನಾವು ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಕೆಂಪಾಗಿ ಹುರಿದಿಟ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಎಷ್ಟು ಕೆಂಪಾಗಿದೆ ಅಂತ. ಹೀಗೆ ಎಲ್ಲ ಪದಾರ್ಥಗಳನ್ನು ಕಡಿಮೆ ಉರಿಯಲ್ಲಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಆಗ ನಿಮಗೆ ಚಟ್ನಿ ಪುಡಿ ಬೇಗ ಕೆಡೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನಾನಿಲ್ಲಿ 1 ಕಪ್ ಕಡಲೆಬೇಳೆ, 1 ಕಪ್ ಕಡಲೆಕಾಯಿ ಬೀಜ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅಡುಗೆಗಳಲ್ಲಿ ಚಟ್ನಿ ಪುಡಿ ಅಂದ್ರೇ ತುಂಬ ವಿಶೇಷ. ಈ ಪುಡಿಗಳನ್ನು ನಾವು ಬಿಸಿ ಬಿಸಿಯಾದ ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಹೀಗೆ ನಾನಾ ವಿಧವಾಗಿ ತಿನ್ನಬಹುದು. ನೀವು ಯಾವುದ್ರ ಜೊತೆ ತಿಂದರೂ ಕೂಡ ಇದರ ರುಚಿ ಮಾತ್ರ ಕಡಿಮೆ ಆಗಲ್ಲ. ಈಗ 1 ಬಟ್ಲಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕೊಬ್ಬರಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದೇ ಬಟ್ಲು ಅಳತೆಗೆ 1 ಬಟ್ಲಷ್ಟು ಬ್ಯಾಡಗಿ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಈ ಎಲ್ಲ ಪದಾರ್ಥಗಳನ್ನು ಕೆಂಪಾಗಿ ಹುರ್ಕೊಳ್ಳೋಣ. ಈಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಹಿಡಿಯಷ್ಟು ಅಂದರೆ 3 ಬಟ್ಲಾಗುವಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಸೊಪ್ಪನ್ನು ಸೇರಿಸಿದ ಮೇಲೆ ಒಂದು 5 ನಿಮಿಷ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಆಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಕಾಳುಗಳನ್ನು ಇದಕ್ಕೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಆಫ್ ಮಾಡಿದರೆ ಸಾಕು. ಈ ಮಿಶ್ರಣ ಬಿಸಿ ಇರುವಾಗಲೇ ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾವು ಹುರಿದಿಟ್ಕೊಂಡಿರೋ ಮಿಶ್ರಣ ಎಲ್ಲ ಈಗ ತಣ್ಣಗಾಗಿದೆ. ಈಗ ನಾವು ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನಲ್ಲಿ ತುಂಬ ಔಷಧೀಯ ಅಂಶಗಳಿವೆ. ಹಾಗಾಗಿಯೇ ಮನೆಯಲ್ಲಿ ಬಸ್ರಿಯರಿಗೆ, ಬಾಣಂತಿಯರಿಗೂ ಸಹ ಈ ಕರಿಬೇವಿನ ಚಟ್ನಿ ಪುಡಿಯನ್ನು ಕೊಡ್ತಾರೆ. ಕರಿಬೇವು ತುಂಬ ಒಳ್ಳೆಯದು, ತಿನ್ನಬೇಕು ಅಂತ ಎಷ್ಟೇ ಹೇಳಿದರೂ ಕೂಡ ಮಕ್ಕಳು ತಿನ್ನಲ್ಲ. ಊಟದಲ್ಲಿ ತೆಗೆದಿಟ್ಬಿಡ್ತಾರೆ, ಇಲ್ಲ ಬಿಸಾಕ್ತಾರೆ. ಹಾಗಾಗಿ ಮಕ್ಕಳಿಗೆ ಈ ರೀತಿ ಕರಿಬೇವಿನ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಮತ್ತು ಕಣ್ಣಿನ ಯಾವುದೇ ದೃಷ್ಟಿದೋಷಗಳು ಬರೋದಿಲ್ಲ. ಬಿಸಿ ಬಿಸಿ ಅನ್ನದ ಜೊತೆ 2 ಸ್ಪೂನ್ ತುಪ್ಪ ಹಾಕಿ ಚಟ್ನಿ ಪುಡಿ ಬೆರೆಸಿ ಕೊಡ್ತಾಯಿದ್ರೆ ಆಹಾ, ಎಷ್ಟು ರುಚಿಯಾಗಿರುತ್ತೆ ಅಂತೀರಾ? ನೀವೇನೇ ಹೇಳಿ, ನಾವು ಎಷ್ಟೇ ಮಾಡೋಣ ಆದರೂ ಕೂಡ ಊಟದ ವಿಚಾರದಲ್ಲಿ ಈ ಹಳೆಯ ಕಾಲದ ಅಜ್ಜಿ ಮಾಡೋ ರೆಸಿಪಿಗಳು ನೀಡೋ ತೃಪ್ತಿಯನ್ನು ಈ ಕಾಲದ ಯಾವುದೇ ಅಡುಗೆಗಳು ಸಹ ನೀಡಲ್ಲ. ನಿಜ ಅಲ್ವಾ? ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.